ನಮಸ್ಕಾರ, ಎಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಕೃಷ್ಣ ರಾಠೋಡ್. ಮೊದಲಿಗೆ ಹೆಡ್ಲೈನ್ಸ್. ಸೇತುವೆ ಕುಸಿತ ತಪ್ಪಿದ ಭಾರೀ ಅನಾಹುತ, ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳಿಂದ ಪರಿಶೀಲನೆ. ಕೆರೆಯಂತಾದ ಗದಗ ಜಿಲ್ಲೆಯ ರಸ್ತೆಗಳು, ಆದರ್ಶ ಗ್ರಾಮಕ್ಕೆ ದಾರಿಯೇ ಇಲ್ಲ, ಸಂಚಾರಕ್ಕೆ ಮಾರ್ಗವೇ ಇಲ್ಲ. ಮಳೆಗೆ ಕಂಗಾಲಾಗಿರುವ ರೈತ, ಬೆಂಕಿಗೆ ತುಪ್ಪ ಸುರಿದ ಕೇಂದ್ರ ಸರ್ಕಾರ, ಗದಗದ ಈರುಳ್ಳಿ ಬೆಳೆಗಾರರಿಗೆ ಕಂಟಕವಾದ ಕೇಂದ್ರದ ನೀತಿ. ಸತತ ಮಳೆಗೆ ಕಂಗಾಲಾದ ಪದವೀಧರ ರೈತರು, ವಕೀಲ ವೃತ್ತಿಗೆ ಗುಡ್ ಬೈ ಹೇಳಿದ್ದವರಿಗೆ ವರುಣನೇ ಕಂಟಕ. ಧಾರಾಕಾರ ಮಳೆಗೆ ಕೊಳೆತ ಶೇಂಗಾ, ಸಂಕಷ್ಟಕ್ಕೆ ಸಿಲುಕಿದ ಮಾರನಬಸರಿ ರೈತ. ಇದೀಗ ವಾರ್ತೆಗಳ ವಿವರ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಕ್ರಾಸ್ ಹಾಗೂ ಬಳ್ಳಾರಿ ಜಿಲ್ಲೆ ಮದಲಗಟ್ಟಿ ಬಳಿ ತುಂಗಭದ್ರಾ ನದಿಗೆ ಕಟ್ಟಲಾಗಿರುವ ಸೇತುವೆ ದಿಢೀರನೆ ಕುಸಿದಿದೆ. ಬ್ರಿಡ್ಜ್ನ ಮಧ್ಯೆ ಭಾರೀ ಬಿರುಕು ಬಿಟ್ಟ ಪರಿಣಾಮ ಲಾರಿ ಮತ್ತು ಕಾರುಗಳು ಜಖಂಗೊಂಡಿವೆ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಕ್ರಾಸ್ ಹಾಗೂ ಬಳ್ಳಾರಿ ಜಿಲ್ಲೆ ಮದಲಗಟ್ಟಿ ಬಳಿ ತುಂಗಭದ್ರಾ ನದಿಗೆ ಕಟ್ಟಲಾಗಿರುವ ಸೇತುವೆ ದಿಢೀರನೆ ಕುಸಿದಿದೆ. ಬ್ರಿಡ್ಜ್ನ ಮಧ್ಯೆ ಭಾರೀ ಬಿರುಕು ಬಿಟ್ಟ ಪರಿಣಾಮ ಲಾರಿ ಮತ್ತು ಕಾರುಗಳು ಜಖಂಗೊಂಡಿವೆ. 2002ರಲ್ಲಿ ನಿರ್ಮಾಣಗೊಂಡಿದ್ದ ಈ ಬ್ರಿಡ್ಜ್ ಸಾಕಷ್ಟು ಶಿಥಿಲಾವಸ್ಥೆಯಲ್ಲಿದ್ದರೂ ಸಹ ಲೋಕೋಪಯೋಗಿ ಇಲಾಖೆ ಇತ್ತ ಗಮನ ಹರಿಸಿಲ್ಲ. ಬ್ರಿಡ್ಜ್ ಪುನಃ ನವೀಕರಣದ ಬಗ್ಗೆ ಅನೇಕ ಸಲ ದೂರು ಸಲ್ಲಿಸಿದರೂ ಕ್ಯಾರೆ ಎಂದಿಲ್ಲ. ಈಗ ಏಕಾಏಕಿ ಬ್ರಿಡ್ಜ್ ಕುಸಿದಿದ್ದು ಲಾರಿ ಮತ್ತು ಕಾರು ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಳಗಿನ ಜಾವ ಆದ್ದರಿಂದ ಸಂಚಾರ ಕಡಿಮೆ ಇತ್ತು, ಹಾಗಾಗಿ ದೊಡ್ಡ ಮಟ್ಟದ ಅವಘಡ ತಪ್ಪಿದೆ. ಇಲ್ಲದಿದ್ದರೆ ನದಿ ತುಂಬಿ ಹರಿಯುತ್ತಿತ್ತು. ಅದೃಷ್ಟವಶಾತ್ ಭಾರೀ ಅನಾಹುತ ತಪ್ಪಿದಂತೆ ಆಗಿದೆ ಅಂತಾರೆ ಸ್ಥಳೀಯರು. ಇನ್ನು ಘಟನೆಯ ನಂತರ ಬಳ್ಳಾರಿ ವಿಭಾಗದ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಅದು ಸಂಸದರ ಆದರ್ಶ ಗ್ರಾಮದ ಸಮಸ್ಯೆ ಒಂದೆರಡಲ್ಲ. ನಿರಂತರ ಮಳೆಯಿಂದ ರೈತರು ಈ ಬಾರಿ ಹೈರಾಣಾಗಿದ್ದಾರೆ. ಬೆಳೆದ ಬೆಳೆ ಜಮೀನಿನಲ್ಲಿ ನಾಶವಾಗ್ತಿದೆ. ಅದು ಉಳಿದ ಫಸಲನ್ನು ಮನೆಗೆ ತರಬೇಕು ಅಂದರೆ ಸರಿಯಾದ ರಸ್ತೆ ಇಲ್ಲ. ಅದು ಒಂದೆರಡು ಹಳ್ಳಿಯ ಕಥೆ ಅಲ್ಲ. ಗದಗ ಜಿಲ್ಲೆಯಲ್ಲಿ ಬಹುತೇಕ ಗ್ರಾಮಗಳ ನಮ್ಮ ಹೊಲ ನಮ್ಮ ದಾರಿ ಎಂಬಂತಾಗಿದೆ. ಗದಗ ಜಿಲ್ಲೆಯ ಬಹುತೇಕ ರೈತರು ಬೆಳೆದ ಬೆಳೆ ಜಮೀನಿನಲ್ಲಿ ಕೊಳೆಯುತ್ತಿದೆ. ಕಾರಣ ಜಮೀನುಗಳಿಗೆ ಹೋಗಲು ಸರಿಯಾದ ರಸ್ತೆಗಳೇ ಇಲ್ಲದಂತಾಗಿದೆ.
ಸರ್ಕಾರ ನಮ್ಮ ಹೊಲ ನಮ್ಮ ದಾರಿ ಅಂತ ಯೋಜನೆ ತಂದರೂ ಅದು ಜಿಲ್ಲೆಯ ಬಹುತೇಕ ಕಡೆ ಜಾರಿಯಾಗಿಲ್ಲ. ಇನ್ನು ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಯಳವತ್ತಿ ಗ್ರಾಮ ಹಾವೇರಿ ಗದಗ ಸಂಸದ ಶಿವಕುಮಾರ್ ಉದಾಸಿಯವರ ಆದರ್ಶ ಗ್ರಾಮ. ಸಂಸದರು ಹೆಚ್ಚಿನ ಮುತುವರ್ಜಿ ವಹಿಸಿಲ್ಲ. ರೈತ ಜಮೀನುಗಳಿಗೆ ಹೋಗುವ ರಸ್ತೆ ಬಗ್ಗೆಯೂ ತಲೆನೇ ಕೆಡಿಸಿಕೊಂಡಿಲ್ಲ. ಇದರಿಂದ ಮುಂಗಾರು ಬೆಳೆಗಳಾದ ಹೆಸರು, ಶೇಂಗಾ ಸದ್ಯಕ್ಕೆ ಕಟಾವಿಗೆ ಬಂದಿದೆ. ಆದರೆ ಜಮೀನುಗಳಿಗೆ ಹೋಗಲು ರಸ್ತೆಗಳೇ ಇಲ್ಲದಂತಾಗಿದ್ದು ಕೆಸರು ತುಂಬಿದ ರಸ್ತೆಯಲ್ಲಿ ಬೀಳುತ್ತಾ ಏಳುತ್ತಾ ಸಾಗಬೇಕಾಗಿದೆ. ನೋಡಿ, 2 ವರ್ಷದಿಂದ ನಮ್ಮ ಊರು ಆದರ್ಶ ಗ್ರಾಮದ ಚುನಾಯಿಸಿದ್ರು ಉದಾಸಿ ಅವರು. ಆದರೆ ಎಷ್ಟು ಮಟ್ಟಿಗೆ ಆದರ್ಶ ಐತ್ರಿ, ನಮ್ಮೂರಂಥ ಕುಗ್ರಾಮ್ ಹಳ್ಳಿ ಯಾವುದೂ ಇರ್ಲಿಕ್ಕಿಲ್ಲ ರೀ. ಯಾಕಂದರೆ ಈ 70 ನೀವು ಬೇರೆ ಯಾವುದೇ ದಾರಿಯಲ್ಲಿ ಹೋಗ್ರಿ ನೀವು, ಇವನ್ ಮೇನ್ ರೋಡ್ ಕೂಡ 70 ಮಾಡಿ. ಆಮೇಲೆ ಇನ್ನೊಂದು, ರೈತರಿಗೆ ಇಷ್ಟು ಸಹಾಯ ಮಾಡ್ತೀವಿ, ಅದನ್ನು ಮಾಡ್ತೀವಿ, ರೈತರಿಗೆ ಡಬಲ್ ಇನ್ಕಮ್ ಆಗ್ತೈತಿ, ಅದಕ್ಕೆ ಹೇಳ್ತಾರೆ ನ್ಯೂಸ್ನಲ್ಲಿ ಓದ್ತೀವಿ ನಾವು. ಅದು ಎಷ್ಟು ಮಟ್ಟಿಗೆ ಉಪಯೋಗ ಆಗಿದೆ. ನಾವು ಮಳೆ ಕಡಿಮೆ ಆದರೂ ಕೂಡ ನಾವು ಚೆನ್ನಾಗಿ ಪೀಕ್ ಬರ್ತೈತಿ. ಆದ್ರೆ ಪೀಕ್ನ ನಾವು ಮನಿ ತರೋದು ಹೆಂಗೆ, ಹೊಲನ ಮುಟ್ಟಕ್ಕಾಗಲ್ಲ ಅಂದ್ರೆ ಬಿತ್ತಿ ಬೆಳೆದು ಹೆಂಗೆ ತರೋದು? ಇಂಥ ಪರಿಸ್ಥಿತಿಯಲ್ಲಿ ರೈತರು ಉದ್ಧಾರ ಆಗೋದು ಹೆಂಗೆ? ಹಿಂಗೆಲ್ಲ ಅದ್ರ ಪರಿಸ್ಥಿತಿ ಅದು ನಾವು ಖರ್ಚು ಮಾಡಿ ರಸ್ತೆ ಮಾಡುವಷ್ಟು ಯೋಗ್ಯತೆ ನಮ್ಮಲ್ಲಿ ರೈತರಲ್ಲಿ ಯಾರಿಲ್ರಿ. ಅದಕ್ಕೆ ಗೌರ್ಮೆಂಟಿಂದ ಎಷ್ಟೋ ಅನುದಾನ ಕೊಡ್ತಾರೆ, ಆದ್ರೆ ನಮ್ಮೂರಿಗೆ ಒಂದೇ ಯಾಕೆ ಅನುದಾನ ಇಲ್ಲ? ಯಾವುದು ರಸ್ತೆ ನಮ್ಮೂರಲ್ಲಿ ಯಾವುದು ರಸ್ತೆ ಆಗಿಲ್ರಿ. ಸುಮ್ಮನೆ ನಾವು ಇನ್ನೂ ಯಾವುದೇ ನಮ್ಮೂರಿಂದ ಯಾವುದೇ ದಾರಿ ಹಿಡಿದು ಹೋಗ್ರಿ ನೀವು, ಹೊಲ ಅಂತ ಮುಟ್ಟಕ್ ಆಗಲ್ರಿ, ಸರಿಯಾಗಿ ಬದುಕು ಮಾಡೋಕ್ಕಾಗಲ್ಲ. ಯಾಕೆ ಹೊಲ ಮುಟ್ಟದ ಮಧ್ಯಾಹ್ನ ಬಿಡ್ತೀವಿ, 1-2 ತಾಸು ಕೆಲಸ ಮಾಡೋದು, ಮನೆ ಬರೋದು, ಲೇಬರ್ ಚಾರ್ಜಸ್ ಒಂದು. ಈ ರೈತರ ಉದ್ಧಾರ ಹೆಂಗಾಗತ್ತೆ ರೀ? ಇದು ನಾವು ಬೇಕಾಗಿದ್ದೇನೆ, ನಮ್ಮ ಹೊಲ ಮುಟ್ಟಕ್ಕೆ ದಾರಿ ಬೇಕು. ಯಾವುದೇ ಜನಪ್ರತಿನಿಧಿಗಳು ನಮ್ಮನ್ನ ಯಾವ ಕೇರ್ ಮಾಡೋಲ್ರು. ಸಂಸದರಲ್ಲಿ ಅದೇ ಅಲ್ಲ, ಅವು ಇಲೆಕ್ಷನ್ ಟೈಮ್ನಾಗ ಬಂದಿಲ್ರಿ ಅವರು. ಇಲೆಕ್ಷನ್ ಟೈಮ್ ಇಲೆಕ್ಷನ್ ಕ್ಯಾಂಪೇನ್ ಸಹಿತ ಬಂದಿಲ್ರಿ ಅವರು. ದೇಶದಲ್ಲಿ ನಂಬರ್ 1ನೇ ಸ್ಥಾನ ಅಂದ್ರೆ ನಮ್ಮ ಯಳವತ್ತಿ ತಿಳ್ಕೊಂಡು ಹೋಗ್ಬೇಕಾಯ್ತ್ರಿ ನಾವೀಗ. ಕೇಳೋರಿದ್ರೆ ಯಾವ್ದಾದ್ರ ಆಗತ್ತೆ, ಕೇಳೋರ ಇಲ್ಲ ಅಂತ ತಿಳ್ಕೊಂಡ್ರೆ ಈ ಯಳವತ್ತಿ ಭಾಗದ ಜಮೀನುಗಳು ಸಾಕಷ್ಟು ಫಲವತ್ತತೆಯಿಂದ ಕೂಡಿದ್ದು ಈರುಳ್ಳಿ, ಹತ್ತಿ, ಶೇಂಗಾ, ಮೆಣಸಿನಕಾಯಿ, ಗೋವಿನ ಜೋಳ ಹೇರಳವಾಗಿ ಬೆಳೆಯುತ್ತಾರೆ. ಅತಿಯಾದ ಮಳೆಯಿಂದ ಅನೇಕ ಬೆಳೆ ಜಮೀನಿನಲ್ಲಿ ಕೊಳೆಯುತ್ತಿವೆ. ಅಳಿದುಳಿದ ಫಸಲನ್ನು ತರಬೇಕು ಅಂದರೆ ಕೆಸರು ಗದ್ದೆಯಂತಾದ ಈ ರಸ್ತೆಗಳು ರೈತರ ಕಾಯಕಕ್ಕೆ ಬ್ರೇಕ್ ಹಾಕಿವೆ. ಎತ್ತಿನ ಚಕ್ಕಡಿ ಟ್ರ್ಯಾಕ್ಟರ್ ಮೂಲಕ ತರಬೇಕು ಅಂದರೆ ಅವುಗಳು ಕೆಸರಿನಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತಿವೆ. ಗ್ರಾಮದಿಂದ ದೂರವೇ ಜಮೀನುಗಳಲ್ಲಿ ನಡೆದು ಹೋಗಲು ಸಹ ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ. 2 ವರ್ಷದ ಹಿಂದೆ ನಮ್ಮೂರು ಯಳವತ್ತಿಯನ್ನು ಸಂಸದ ಆದರ್ಶ ಗ್ರಾಮ ಎಂದು ಚುನಾಯಿಸಲಾಗಿತ್ತು. ಆದರೆ ಎಷ್ಟು ಮಟ್ಟಿಗೆ ಆದರ್ಶ ಆಗಿತ್ತು ಅಂದರೆ ಇದು ಆ್ಯಕ್ಚುಲಿ ಆದರ್ಶ ಗ್ರಾಮ ಅಲ್ಲ, ಇದು ಆ್ಯಕ್ಚುಲಿ ಅಗದಿ ಹಿಂದುಳಿದ ಪ್ರದೇಶ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಒಂದು ಊರಿನ ಪ್ರಗತಿ ನೋಡ್ಬೇಕಾದ್ರೆ ಒಂದು ರಸ್ತೆ ಬೇಕು. ನೀವು ಯಾವುದೇ ರಸ್ತೆಯಲ್ಲಿ ಹೋದ್ಕೊಳ್ಳಿ, ಯಳವತ್ತಿಂದ ನೀವು ಹೊಂಟ್ರಿ ಅಂತಂದ್ರೆ ನಿಮಗೆ ಸರಿಯಾಗಿ ನೀವು ಊರು ಮುಟ್ತೀನಿ ಅನ್ನೋ ಧೈರ್ಯ ನಿಮಗಿರಲ್ಲ. ಆಮೇಲೆ ನಮ್ಮೂರು ಭೂಮಿ ಎಷ್ಟು ಫಲವತ್ತಾಗಿತ್ತು ಅಂದರೆ ನಮ್ಮ ಸುತ್ತಮುತ್ತಲು ಯಾವುದೇ ಇಲ್ಲರಿ. ಇವನು ಕಡಿಮೆ ಮಳೆಗಾಲ ಕೂಡ ಚೆನ್ನಾಗಿ ನಮ್ಮ ಪೀಕ್ ಬರ್ತೈತಿ. ಆದರೆ ಪೀಕ್ ಬೆಳೆದು ಮನೆ ತರ್ತನ್ನೋ ಧೈರ್ಯ ನಮ್ಮಲ್ಲಿ ರೈತರಿಗೆ ಯಾರೇ ಇಲ್ಲರಿ. ಯಾಕಂದರೆ ನಾವೆಲ್ಲ ಜನಪ್ರತಿನಿಧಿಗಳನ್ನ ಭೇಟಿಯಾಗಿ ರಸ್ತೆ ಮಾಡಿಕೊಡ್ರಿಪ್ಪ, ಏನೋ ಸಹಾಯ ಮಾಡಿರಿ ರೈತರಿಗೆ ಅಂತಂದರೆ ಮಾಡ್ತೀವಿ ಅಂತ ಹೊರ್ತಾರೆ ರೀ. ಯಾರು ಸ್ಪಂದನೆ ಮಾಡಿಲ್ಲ ರೀ ಇವತ್ತಿನವರಿಗೆ. ಹಿಂಗೆ ನಮ್ಗೆ ಮೂಲ ಸೌಕರ್ಯ ರೈತರಿಗೆ ರೀ, ಹೊಲ ಮುಟ್ಟಿ ಬೆಳೆ ತರಬಹುದು ಒಂದು ಆಸೆ ಅಲ್ರಿ. ನಮ್ಗೆ ಹೊಲ ಮುಟ್ಟೋಕೆ ದಾರಿ ಮಾಡಿಕೊಡ್ರಿ. ಈಗ ಸದ್ಯ ಈ ವರ್ಷ ಅಂತೂ ಹೆಸರು ಕೂಡ ಬಾದ ಐತ್ರಿ. ಯಾಕಂದ್ರೆ ಮುಂಗಾರು ಮಳೆ ಭಾಳ ಚೆನ್ನಾಗೈತ್ರಿ ಈ ವರ್ಷ.
ಹೆಸರು ಭಾರಿ ಬಂಪರ್ ಕ್ರಾಪ್ ಅಂತ್ರಿ. ಅದೇನು ಎಲ್ಲ ಲಾಸ್ ಆತ್ರಿ. ಅದು ಮಳೆ ಹತ್ತೆಲ್ಲ ಪೂರ್ಣ ಡ್ಯಾಮೇಜ್ ಐತ್ರಿ. ಬೆಳೆದ ತರಬೇಕಂದ್ರೂ ಕೂಡ ರಸ್ತೆ ಇಲ್ಲ. ನಮ್ಮ ಮೇನ್ ಇರೋದು ನಮ್ಗೆ ರಸ್ತೆ ರೀ. ಈಗ FR 91 ಅಂತ ಹೇಳ್ರಿ. ತಾಲೂಕು ಯಳವತ್ತಿ ಗ್ರಾಮನ ಸಂಸಾರ ಆದರ್ಶ ಗ್ರಾಮ ಅಂತ ಹಿಂದೆ ಆಯ್ಕೆ ಮಾಡ್ಕೊಂಡಿದ್ರು ಉದಾಸಿ ಅವರು. ಅವ್ರೇನು ಆಯ್ಕೆ ಮಾಡ್ಕೊಂಡಾರ ಯಾವ ಅಭಿವೃದ್ಧಿನೇ ಆಗಿಲ್ಲ. ಇದು ಆದರ್ಶ ಗ್ರಾಮ ಹೆಂಗಿತ್ತು ಹಂಗೈತಿ, ಮೊದಲಿನ ಪರಿಸ್ಥಿತಿನೇ ಐತಿ. ರೈತರೇ ಹೊಲಕ್ಕೆ ಹೋಗೋ ರಸ್ತೆಗಳ ಯಾವ ನಮ್ಮ ಊರಾಗ ಅಭಿವೃದ್ಧಿನೇ ಆಗಿಲ್ಲ. ಇವು ಭಾಳ ಎಲ್ಲ ದಿಕ್ಕೆಟ್ಟು ಹೋಗ್ಯವು ಎಲ್ಲ ರಸ್ತೆಗಳ. ರೈತರ ಏನೈತೆ ಅಂದ್ರೆ ಅವ್ರು ಬೆಳೆದಂಥ ಬೆಳೆನ ಹೊಲಕ್ಕೆ ಒಯ್ಬೇಕಂತ ಭಾಳ ಸಮಸ್ಯೆಗೆ ಐತಿ. ಎಲ್ಲ ಮಾರುಕಟ್ಟೆಗೆ ಸಾಗಣೆ ಮಾಡೋಕ್ಕೆ ವ್ಯವಸ್ಥೆ ಇಲ್ದಂಗೆ ಐತಿ. ಹೊಲದಾಗ ಉಳಿಯೋಂಗೆ ಆಗೈತಿ. ಎಲ್ಲ ಬೆಳೆಗಳು ಅಲ್ಲೇ ಉಳಿತವು. ಅಲ್ಲೇ ಉಳಿದೆಲ್ಲ ಬೆಳೆಗಳನ್ನು ಲುಕ್ಷಣೆ ಪಡಕ್ಕೆ ಕುಂತಾರೆ ಅವರೆಲ್ಲ. ಹಿಂಗಾಗಿ ನಾವು ಇದಕ್ಕೆ ಭಾಳ ಇನ್ನಾದ್ರೆ ಇತ್ತಾಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಶಾಸಕರಾಗಲಿ, ಸಂಸದರಲ್ಲಿ ಗಮನ ಹರಿಸಿ ಈ ರಸ್ತೆಗಳನ್ನ ಎಲ್ಲ ಯಳವತ್ತಿ ಗ್ರಾಮದ ಎಲ್ಲ ಹಲವಾರಿ ರಸ್ತೆಗಳನ್ನ ಯಾವ ಸರಿ ಇಲ್ರಿ, ಒಂದು ಸರಿ ಇಲ್ಲಿ ಯಾವ ಹಲವಾರಿ ರಸ್ತೆಗಳು ನಮ್ಮ ಸುತ್ತಮುತ್ತಲ ಹಳ್ಳಿಯಾಗ ಎಲ್ಲ ಡಾಂಬರೀಕರಣ ಆಗ್ಯವು. ನಮ್ಮ ಏನೈತಿ ಎಲ್ಲ ಹಳೆಯ ಕಾಲದ್ದು ಅದಾವ ರಸ್ತೆ. ಏನು ಅಭಿವೃದ್ಧಿ ಮಾಡಿಲ್ಲ ಅವರು ಇದುವರೆಗೆ. ಇನ್ನಾದರೂ ಇತ್ತ ಗಮನ ಹರಿಸಿ ಅಭಿವೃದ್ಧಿ ಪಡಿಸ್ಬೇಕು ಆ ರಸ್ತೆಗಳನ್ನ ಅಂತೇಳಿ ನಾವು ಈ ಮೂಲಕ ವಿನಂತಿ ಮಾಡ್ಕೊಂತೀವಿ. ಅತಿಯಾದ ಮಳೆಯಿಂದ ಬೆಳೆ ನಾಶ ಒಂದೆಡೆಯಾದರೆ ಮತ್ತೊಂದೆಡೆ ಅಳಿದು ಉಳಿದ ಫಸಲನ್ನು ತರದ ಸ್ಥಿತಿ ಇದೆ. ಇನ್ನಾದರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸರ್ಕಾರದ ಯೋಜನೆಗಳನ್ನು ಸರಿಯಾಗಿ ಅನುಷ್ಠಾನಗೊಳಿಸುವ ಮೂಲಕ ರೈತರಿಗೆ ನೆರವಾಗಲಿ ಎಂಬುದು ನಮ್ಮೆಲ್ಲರ ಆಶಯ. ಒಂದೆಡೆ ನಿರಂತರ ಮಳೆಗೆ ಕಂಗಾಲಾಗಿರುವ ಈರುಳ್ಳಿ ಬೆಳೆಗಾರನಿಗೆ ಸರ್ಕಾರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇದು ಗದಗ್ನ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಕೃಷಿ ಉತ್ಪನ್ನ ಮಾರುಕಟ್ಟೆ. ಈ ಮಾರುಕಟ್ಟೆಗೆ ಮಳೆಯಿಂದ ಕಷ್ಟಪಟ್ಟು ಅಳಿದುಳಿದ ಈರುಳ್ಳಿ ತಂದಿದ್ದಾನೆ ರೈತ. ತಾನು ಬೆಳೆಗೆ ಮಾಡಿದ ಸಾಲವಾದರೂ ತೀರಿಸಬಹುದೆಂದು ಖುಷಿಯಲ್ಲಿದ್ದ ರೈತ. ಆದರೆ ಸರ್ಕಾರ ಈರುಳ್ಳಿ ರಫ್ತನ್ನು ನಿಷೇಧ ಮಾಡಿದೆ. ಇದು ರೈತರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಈರುಳ್ಳಿ ರಫ್ತಾಗದೆ ಕೊಳೆಯುವಂತಾಗಿದೆ. ಸರ್ಕಾರ ತನ್ನ ವೆಬ್ಸೈಟ್ನಲ್ಲಿ ರಫ್ತು ನಿಷೇಧದ ಬಗ್ಗೆ ಬರೆದುಕೊಂಡಿದೆ. ಒಂದೆಡೆ ಮಾರುಕಟ್ಟೆಗೆ ಈರುಳ್ಳಿ ಸರಿಯಾಗಿ ಬರ್ತಿಲ್ಲ, ಮತ್ತೊಂದೆಡೆ ರಫ್ತು ನಿಷೇಧ. ರೈತ ಮತ್ತೆ ಗೊಂದಲದಲ್ಲಿದ್ದಾನೆ. ರಫ್ತು ನಿಷೇಧದ ಲಾಭ ಅಥವಾ ನಷ್ಟ ಅದು ಸಹ ರೈತರಿಗೆ ಗೊತ್ತಿಲ್ಲದೆ ಚಿಂತಿತನಾಗಿದ್ದಾನೆ. ಮೇಯ್ನ್ ಪಿತೃ ಪಕ್ಷನ ಇಲ್ಲಿ ಹಾಳಾಗಿ ಹೋಗ್ತೈತೆ ಅಂದರೆ ರೈತರು ಈ ದೇಶದ ಬೆನ್ನೆಲುಬು ಅಂತಿರಲ್ಲ, ಈ ಬೆನ್ನೆಲುಬೆ ಬೆಂಟಾಗಿ ಹೋಗಿತ್ತೆ.
ಏನು ತಿಂತೀರ ಒಟ್ಟಿಗೆ ನೀವು ಮುಂದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈಗ ಸ್ನೇಹಿತರೆ, ಇದು ಸರ್ಕಾರಕ್ಕೆ ಇದು ಮುಟ್ಟೋವರೆಗೂ ಶೇರ್ ಮಾಡಿ ಸ್ನೇಹಿತರೆ. ರೈತರು ಹಾಳಾಗಿ ಹೋಗ್ತಿದ್ದಾರೆ. ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಲೇಬೇಕು ಸರ್ಕಾರ. ಇದನ್ನು ನ್ಯೂಸ್ ಚಾನಲ್ವರೆಗೂ ಸರ್ಕಾರದವರೆಗೂ ಮುಟ್ಟೋವರೆಗೂ ಶೇರ್ ಮಾಡಿ. ಮಾರುಕಟ್ಟೆ ದರ ಕುಸಿದಿದೆ. ಇದರಿಂದ ಮತ್ತೆ ಸಾಲದ ಸುರುಳಿಗೆ ಸಿಲುಕುವ ಸಾಧ್ಯತೆ ಇದ್ದು ರಫ್ತು ಬ್ಯಾನ್ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಈರುಳ್ಳಿ ಬೆಳೆಯುವ ಜಿಲ್ಲೆಯಾಗಿದ್ದು ಗದಗ, ಡಂಬಳ, ರೋಣ, ಗಜೇಂದ್ರಗಡ, ನರೇಗಲ್, ಹೊಳೆಯಾಲೂರು, ನರಗುಂದ ಸೇರಿದಂತೆ 2,50,000 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯಲಾಗಿದೆ. ಸದ್ಯ ಕ್ವಿಂಟಾಲ್ ಈರುಳ್ಳಿಗೆ 1,500ರಿಂದ 2,000 ಇದೆ. ಪ್ರತಿ ಎಕರೆಗೆ ಈರುಳ್ಳಿ ಬೆಳೆಗೆ 25ರಿಂದ 30,000 ಖರ್ಚಾಗುತ್ತೆ. ಹೀಗಿರುವಾಗ ಏಕಾಏಕಿ ಈರುಳ್ಳಿ ರಫ್ತು ಬ್ಯಾನ್ ಮಾಡಿರುವುದು ದಲ್ಲಾಳಿಗಳು ತಲೆ ಎತ್ತಿದ್ದಾರೆ ಅಂತಾರೆ ರೈತರು. ರಾಜ್ಯಕ್ಕೆ 79% ಈರುಳ್ಳಿ ಗದಗದಿಂದಲೇ ಪೂರೈಕೆಯಾಗುತ್ತೆ. ಬೇರೆ ಜಿಲ್ಲೆ ಅಲ್ಲ, ನೆರೆಹೊರೆಯ ರಾಜ್ಯಕ್ಕೂ ಸಪ್ಲೈ ಆಗುತ್ತೆ. ಅಲ್ಲದೆ ಗಲ್ಫ್ ರಾಷ್ಟ್ರಗಳಿಗೂ ಹೋಗುತ್ತೆ ರಾಜ್ಯದ ಈರುಳ್ಳಿ. ಹೀಗಿರುವಾಗ ಸರ್ಕಾರ ರಫ್ತು ನಿಷೇಧವನ್ನು ಮತ್ತೊಮ್ಮೆ ಪರಿಶೀಲನೆ ನಡೆಸಲೇಬೇಕಾಗಿದೆ. ಮೇಯ್ನ್ ಪಿತೃ ಪಕ್ಷನೇ ಇಲ್ಲಿ ಹಾಳಾಗಿ ಹೋಗ್ತೈತೆ ಅಂದರೆ ರೈತರು ಈ ದೇಶದ ಬೆನ್ನೆಲುಬು ಅಂತಿರಲ್ಲ, ಈ ಬೆನ್ನೆಲುಬೆ ಬೆಂಟಾಗಿ ಹೋಗಿತ್ತೆ. ಏನು ತಿಂತೀರ ಒಟ್ಟಿಗೆ ನೀವು ಮುಂದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈಗ ಸ್ನೇಹಿತರೆ, ಇದು ಸರ್ಕಾರಕ್ಕೆ ಇದು ಮುಟ್ಟೋವರೆಗೂ ಶೇರ್ ಮಾಡಿ ಸ್ನೇಹಿತರೆ. ರೈತರು ಹಾಳಾಗಿ ಹೋಗ್ತಿದ್ದಾರೆ. ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಲೇಬೇಕು ಸರ್ಕಾರ. ಇದನ್ನು ನ್ಯೂಸ್ ಚಾನಲ್ವರೆಗೂ ಸರ್ಕಾರದವರೆಗೂ ಮುಟ್ಟೋವರೆಗೂ ಶೇರ್ ಮಾಡಿ. ಇನ್ನು ಗದಗ ಜಿಲ್ಲೆಯ ಮಾರುಕಟ್ಟೆಯಲ್ಲಿ ಈರುಳ್ಳಿಗೆ ಸೂಕ್ತವಾದ ಬೆಲೆ ಇಲ್ಲ ಎಂದು ರೈತರು ಟ್ರ್ಯಾಕ್ಟರ್ ಮೂಲಕ ಈರುಳ್ಳಿ ಹರಗುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅಡರಗಟ್ಟಿ ಗ್ರಾಮದಲ್ಲಿ ರೈತರು ಅಪಾರ ಪ್ರಮಾಣದಲ್ಲಿ ಈರುಳ್ಳಿ ಬೆಳೆದಿದ್ದಾರೆ. ಈರುಳ್ಳಿಯು ಸೊಗಸಾಗಿ ಬೆಳೆದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿತು. ಆದರೆ ಮಾರುಕಟ್ಟೆಯಲ್ಲಿ ಸೂಕ್ತ ಬೆಲೆ ಇಲ್ಲ ಎಂದರಿತ ರೈತರು ಹಾಕಿದ ಬಂಡವಾಳವೂ ಬರುವುದಿಲ್ಲ ಎಂದು ಹೊಲದಲ್ಲಿಯೇ ಹರಗುತ್ತಿದ್ದಾರೆ. ಆದರೆ ಮಾರುಕಟ್ಟೆಯಲ್ಲಿ ಬೆಲೆನೇ ಇಲ್ಲವಾಗಿದೆ. ಆದ್ದರಿಂದ ಹರಗುತ್ತಿದ್ದೇವೆ ಎಂದು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರು. ಮೇಯ್ನ್ ಪಿತೃ ಪಕ್ಷನೇ ಇಲ್ಲಿ ಹಾಳಾಗಿ ಹೋಗ್ತೈತೆ ಅಂದರೆ ರೈತರು ಈ ದೇಶದ ಬೆನ್ನೆಲುಬು ಅಂತಿರಲ್ಲ, ಈ ಬೆನ್ನೆಲುಬೆ ಬೆಂಟಾಗಿ ಹೋಗಿತ್ತೆ. ಏನು ತಿಂತೀರ ಒಟ್ಟಿಗೆ ನೀವು ಮುಂದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಈಗ ಸ್ನೇಹಿತರೆ, ಇದು ಸರ್ಕಾರಕ್ಕೆ ಇದು ಮುಟ್ಟೋವರೆಗೂ ಶೇರ್ ಮಾಡಿ ಸ್ನೇಹಿತರೆ. ರೈತರು ಹಾಳಾಗಿ ಹೋಗ್ತಿದ್ದಾರೆ. ಇದಕ್ಕೆ ಏನಾದರೂ ಒಂದು ಪರಿಹಾರ ಕೊಡಲೇಬೇಕು ಸರ್ಕಾರ. ಇದನ್ನು ನ್ಯೂಸ್ ಚಾನಲ್ವರೆಗೂ ಸರ್ಕಾರದವರೆಗೂ ಮುಟ್ಟೋವರೆಗೂ ಶೇರ್ ಮಾಡಿ. ಈಗ ವಿರಾಮ. मुझे घर नहीं जाना। एक्सक्यूज मी? यू एक्सक्यूज मी, आप मेरे फ्यूचर के साथ खेल रहे हो। कितने बैकवर्ड है लोग। वाईफाई चोर हो, इंटरनेट कनेक्शन तक नहीं है इनके घर पे। अरे इनके घर लैपटॉप या कंप्यूटर नहीं है तो इंटरनेट का... तीन स्मार्टफोन है घर पे। वो क्या दुआओं पे चलते हैं? पर उस पे है ना मोबाइल कनेक्शन। हाँ, 3 बिल भरने के लिए चप्पड़ फाड़ के दिया है ना आपने। फिर किसी अंबानी के घर पे ही मुझको लेके प्रेग्नेंट करवा देते हैं। मम्मी को लेट हो रहा है, तुम अभी जाओ। सॉरी गॉड, नो वाईफाई नो गो। पेश है स्पॉट इंस्टेंट वाईफाई प्लान। अपने घर को वाईफाई घर बनाने का आसान तरीका। डेटा फ्री, व्हाट्सएप और वाइबर, एक फैमिली, एक कनेक्शन, एक बिल। नाउ यू आर टॉकिंग। What's the Wi-Fi password? ವಿರಾಮದ ಬಳಿಕ ಮತ್ತೆ ACN ವಾರ್ತೆಗೆ ಸ್ವಾಗತ. ಅವರಿಬ್ಬರು ಕೃಷಿಯನ್ನೇ ನಂಬಿ ವಕೀಲ ವೃತ್ತಿಗೆ ಗುಡ್ ಬೈ ಹೇಳಿದ್ರು. ಪೇರಲ ಹಣ್ಣಿಗೆ ಭಾರಿ ಬೇಡಿಕೆ ಇದ್ದು ಹೊರ ರಾಜ್ಯವಲ್ಲದೆ ಅರಬ್ ಕಂಟ್ರಿಗೂ ರಫ್ತಾಗ್ತಿತ್ತು. ಹೀಗಾಗಿ ಪದವೀಧರರು ಕೃಷಿಯತ್ತ ಮುಖ ಮಾಡಿದ್ರು. ಆದರೆ ಸತತ ಮಳೆ ಹಾಗೂ ಪ್ರವಾಹಕ್ಕೆ ರೈತರ ಬದುಕು ಮುರಾಬಟ್ಟೆಯಾಗಿದೆ. ಹೌದು, ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರು ಭಾಗದ ಪೇರಲ ಹಣ್ಣು ಅಂದರೆ ಸಾಕು, ಭಾರಿ ಬೇಡಿಕೆ. ಹೀಗಾಗಿಯೇ ವಕೀಲರು ವಿವಿಧ ಪದವೀಧರರು ತಮ್ಮ ವೃತ್ತಿಗೆ ಗುಡ್ ಬೈ ಹೇಳಿ ಕೃಷಿಯತ್ತ ಮುಖ ಮಾಡಿದರು.
ಆದರೆ ಈಗ ರಣಮಳೆ ಹಾಗೂ ರಕ್ಕಸ ಪ್ರವಾಹದಿಂದ ಇವರ ಬದುಕಿನ ಕನಸು ನುಚ್ಚು ನೂರಾಗಿದೆ. ಕೊಣ್ಣೂರು, ವಾಸನ, ಬೂದಿಹಾಳ, ಶಿರೋಳ, ಮೆಣಸಿಗೆ ಭಾಗದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಸುಮಾರು 2,000ಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದ ಈ ಮಣ್ಣಿನ ಗುಣಧರ್ಮದಿಂದ ರುಚಿಕಟ್ಟಾದ ಪೇರಲ ಬೆಳೆಯುತ್ತಿದ್ದಾರೆ. ನಾವು 2008ರಾಗ LLB ಮುಗಿಸಿ ನಾವು ಸಣ್ಣ ಮುಂದೆ ಪ್ರಾಕ್ಟೀಸ್ ಮಾಡಿದ್ವಿ, ಧಾರವಾಡದಾಗ ಮಾಡಿಸಿದ್ವಿ. ಆ ನಂತರ ಬಂದು ನರಗುಂದ ಮಾಡಿದ್ವಿ. ನಮಗೆ ಅದಕ್ಕಿಂತ ಹೆಚ್ಚು ವ್ಯವಸಾಯ ಕಡೆ ಒತ್ತು ಜಾಸ್ತಿ ಪಟ್ಟಿದ್ದಕ್ಕೂ ನಮಗಿಲ್ಲಿ ಸ್ವಲ್ಪ ಸ್ವಾವಲಂಬನೆ ಜೀವನ ಮಾಡ್ಕೊಳ್ಳೋಕ್ಕೆ ನಮ್ಗೆ ಒಂದು ಏನೋ ನಮ್ಗೆ ನೆಮ್ಮದಿ, ಆ ರೀತಿ ಒಳ್ಳೆಯ ವ್ಯವಸ್ಥೆ ಇಲ್ಲಿ ನಮ್ಗೆ ಸಿಕ್ತಿ. ಅಂದರೆ ನಮ್ಮದು ಹೊಳೆ ಭಾಗದ ಭೂಮಿ ನಮ್ಗೆ ನೀರಾವರಿ ಇರ್ತದೆ. ಇದರಲ್ಲಿ ನಾವು ಹೆಚ್ಚು ಇರಿಗೇಟೆಡ್ ಲ್ಯಾಂಡ್ ಅಂತೇಳಿ ನಾವು ಏನು ಮಾಡಿದ್ವಿ, ಒತ್ತು ಕೊಟ್ಟು ಪೇರ್ಲ ಹೆಚ್ಚುವರಿಯಾಗಿ ನಾವು ಒತ್ತು ಕೊಟ್ಟು ಈಗ ಕೇವಲ 8 ವರ್ಷದಾಗ ಅತಿ ಜಾಸ್ತಿ ಕಲ್ತಂತ ಅಂದರೆ ನಾವು ಪದವೀಧರ ಆಯಿತು. ಹೆಚ್ಚು ನಾವು ಅಷ್ಟೇ ಅಲ್ಲ, ಪದವೀಧರ ಇದ್ದಂಥ ಜನನೂ ಇದನ್ನು ನಮ್ಮಲ್ಲಿ ಇದೊಂದು ಉದ್ಯಮ ಥರ ನಾವು ಇಲ್ಲಿ ಇದನ್ನು ಬೆಳೆಸಿದ್ವಿ. ಕೊಣ್ಣೂರು ಭಾಗದಾಗ ಎಲ್ಲರೂ, ನಾವು ಒಬ್ಬರೇ ಅಂತಲ್ಲ, ನಮ್ಮ ಕೊಣ್ಣೂರು ಇರ್ತಕ್ಕಂಥ ಸಾಕಷ್ಟು ವಿದ್ಯಾವಂತ ಸಿಟಿ ಏನಾಗ್ಬಿಡ್ತಿ ನಮ್ಗೆ ಅದರಲ್ಲಿದ್ದ ಲಾಭ ತೊಗೊಂಡಿವಿ. ಇವಾಗ ಏನಾಗ್ಬಿಡ್ತಿ, ಅದು ನಮ್ಗೆ ಬಾಯಿಗೆ ಬಂದದ ಹಣ್ಣು ತಿನ್ನಕ್ಕೆ ಬರೋದು ಅಂದರೆ ಕುತ್ತಾಗಿಬಿಡುತ್ತೆ ನಮ್ಗೆ. ಅದು ಅಂದ್ರೆ ಅದನ್ನ ಕಸ್ಕೊಂಡ್ಬಿಡ್ಲ ಯಾರು ನಮ್ಮ ಬದುಕು ಇವತ್ತು ನಮ್ಗೆ ಕಸ್ಕೊಂಡಾಗೈತೆ. ನಾವು ಒಂದು ಸ್ವಾಭಿಮಾನ ಜೀವನ ನಡೆಸೋದು ಇವತ್ತು ಆಗ್ತಾ ಇಲ್ಲ ಅನ್ನೋ ಮಟ್ಟಕ್ಕೆ ನಮ್ಮ ಪರಿಸ್ಥಿತಿ ಆಗಿಬಿಡುತ್ತೆ. ಈಗ ನಾವು ಹೋಗಿ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನುವಂಥದ್ದು ಉಳಿದಿಲ್ಲ, ಬಯಸೋದು ಆಗೋದಿಲ್ಲ. ಯಾಕಂದರೆ ಒಂದು ವ್ಯವಸ್ಥೆಯಿಂದ ಮತ್ತೊಂದು ವ್ಯವಸ್ಥೆಗೆ ಹೋಗಿ ಬದುಕೋದು ಭಾಳ ಕಷ್ಟ ಆಗ್ತದೆ. ಈಗ ನಾವು ಅಷ್ಟೇ ಅಲ್ಲ, ಸಾಕಷ್ಟು ಜನರ ಪರಿಸ್ಥಿತಿ ಈಗ ಹಿಂಗಾಗಿದೆ. ಹಿಂಗಾದ್ಮೇಲೆ ನಮಗೆ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ, ಈ ರೀತಿ ಒಳಗೆ ನಾವೇನಾಗ್ಬಿಡ್ತೀವಿ, ಬದುಕು ನಡೆಸೋದು ಭಾಳ ಕಷ್ಟ ಆಗುತ್ತೆ. ಇಲ್ಲಿಯ ಪೇರಲಕ್ಕೆ ಹೊರ ರಾಜ್ಯ ಅಷ್ಟೇ ಅಲ್ಲ, ಅರಬ್ ಕಂಟ್ರಿಗಳಿಗೂ ಸಪ್ಲೈ ಆಗುತ್ತೆ. ಆದರೆ ಕಳೆದ 2 ವರ್ಷದಿಂದ ರೈತರ ಬದುಕು ಮುರಾಬಟ್ಟೆಯಾಗಿದೆ. ಪರಿಹಾರ ಕೊಡಿ ಅಂತಿದ್ದಾರೆ ನೊಂದ ರೈತರು. ಮಲ್ಲಪ್ರಭಾ ನದಿ ಪಾತ್ರದ ಕೊಣ್ಣೂರು ಭಾಗದಲ್ಲಿ 2 ವರ್ಷಗಳಿಂದ ಅನೇಕ ರೈತರ ಬದುಕು ಬರ್ಬಾದಾಗಿದೆ. ನದಿ ತೀರದಲ್ಲೇ ಜಮೀನುಗಳು ಇರೋದ್ರಿಂದ ಮಲ್ಲಪ್ರಭೆ ನಮಗೆ ವರವಾಗ್ತಾಳೆ ಅಂತ ಅಂದ್ಕೊಂಡಿದ್ದ ರೈತರು, ಆದರೆ ಕಳೆದ 2 ವರ್ಷಗಳಿಂದ ರೈತರ ಮೇಲೆ ಮುನಿಸಿಕೊಂಡಿದ್ದಾಳೆ. ವರವಾಗಿದ್ದ ಮಲ್ಲಪ್ರಭೆ ಈಗ ರೈತರ ಪಾಲಿಗೆ ಶಾಪವಾಗಿ ಮಾರ್ಪಟ್ಟಿದ್ದಾಳೆ. ಪ್ರತಿ ವರ್ಷ ಹೊಳಿ ಬಂದು ನಮ್ಗೆ ಲಾಸ್ ಆಗತ್ತೆ ರೀ. ಪೇರುಗಿಡದ್ದು ಈ ವರ್ಷ ಕೊರೋನಾ ಬಂದು ಏನೂ ಲಾಭ ಇಲ್ಲ ರೀ. ಒಟ್ಟು ಟೋಟಲ್ ಆಗಿರಿ 1,012 ರೂಪಾಯಿ ಒಂದು ಪುಟ್ಟಿ ಮಾರುವಂತಾರೆ, ಬರೀ 200 ರೂಪಾಯಿ ಒಂದು ಪುಟ್ಟಿ ಮಾರ್ಯಾವ್ರಿ ಈ ವರ್ಷ ರೀ. ಆಮೇಲೆ ಗೊಂಜಾಳ ಹಾಕ್ತಿರಿ ವರ್ಷ, ಗೊಂಜಾಳನೂ ಹೊಂಟದ್ರಿ. ಈಗ ಅದ್ರ ಸಂಬಂಧ ಈಗ ಹೆಸರಾಗಿದ್ರಿ, ಹೆಸರು ಸಹಿತ ಬಿಡಿಸ್ಬೋದು ಅಲ್ಲಿಲ್ಲ. ಆಳೆ ಲೇಬರ್ದು ಪ್ರಾಬ್ಲಮ್ ಆಗೈತೆ ರೀ. ಪೇರಲಿನಿಂದ ಪೂರ್ವದ ಲಾಸ್ ಐತ್ರಿ. ಒಟ್ಟ ರೀ ಏನೂ ಲಾಭ ಇಲ್ಲ ರೀ ಅದರಿಂದ ರೀ. ಅದರಿಂದ ರೀ ಎಲ್ಲ ಈಗ ಹೊಳಿ ಬಂದು ಹೋತಂದ್ರೆ ಎಲ್ಲ ಫಲ ಬಂದಿದ್ದು ಎಲ್ಲ ಮನೆಗೆ ಹೋಗ್ಬಿಡ್ತದೆ, ಕೊಳತು ಹೋಗ್ಬಿಡ್ತದೆ ರೀ. ಏನು ಕಾಣ್ರಿ ಇದಕ್ಕೆ? ಎಲ್ಲ ನಿಮ್ಮ ಹೊಳಗಳು ಈ ಭಾಗದ ಮುಚ್ಚೋಕೆ ಹೆದ್ದಾರಿಗಿದ್ದಾರೆ. ಹೆದ್ದಾರಿದು ಈಗ ಹಳೆಯ ರೋಡ್ ಇದ್ದಾಗ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದ್ದಿಲ್ಲ ರೀ. ಈ ಹೊಸ ರೋಡ್ ಆಗಿಂದ ಅದಕ್ಕೆ ನೀರು ಹೋಗಕ್ಕೆ ಆಸ್ಪತ್ರೆ ಇಲ್ಲಂಗೆ ಐತೆ ರೀ. ಅದು ಪೂರ ಪ್ಯಾಕ್ ಮಾಡಿ ಅಷ್ಟೇ ಕುಲ್ಲ ಮಾಡಿದಾನೆ ರೀ. ಹಿಂಗಾಗಿ ನಮ್ಮ ತೋಟ ಜಲ್ದಿ ಮುನಾಕತ್ತೀವಿ ರೀ. ಈ ವರ್ಷ ಊರನ್ನು ಪೂರ್ಣ ಮುನಾಕತ್ತಿ ರೀ. ಅದರಿಂದ ಅದನ್ನ ಸ್ವಲ್ಪ ಕುಲ್ಲ ಮಾಡೋಂಗೆ ಏನಾರು ಮಾಡಿದ್ರೆ ಸ್ವಲ್ಪ ನೀರಿಂದು ಕಡಿಮೆ ಆಗತ್ತೆ ನಮ್ಗೆ. ಅದರಿಂದ ರೀ ಅದೇ ಕುಲ್ಲ ಆಗಲಂಗೆ ಆಗೈತಲ್ಲ ರೀ. ನೀರು 10,000 ಬರ್ತದೆ, ಒಟ್ಟ ಬರ್ತಿಲ್ಲ ರೀ ನಮ್ಗೆ. ಈಗ 10,000ಕ್ಕೆ ನಮ್ಗೆ ಈಗ ನಮ್ಮ ಹೊಲ ಎಲ್ಲ ಮುನಾಕತ್ತೀವಿ ರೀ. ಈಗ ನಿಮ್ಮ ಹೆಸರು? ಶಿವನಗೌಡ, ಕ್ಯಾಂಚನಗೌಡ.
ಪೇರಲ ಹಣ್ಣುಗಳು ನೆಲಕ್ಕೆ ಉರುಳಿ ಕೊಳೆಯುತ್ತಿವೆ. ಜಮೀನುಗಳಲ್ಲಿ ಇನ್ನೂ ನೀರು ನಿಂತಿದ್ದು ಅನೇಕ ಬೆಳೆಗಳು ನಾಶವಾಗಿವೆ. ಹೀಗಾಗಿ ರೈತರು ಲಕ್ಷಾಂತರ ಸಾಲ ಮಾಡಿ ಕಷ್ಟಪಟ್ಟು ಬೆಳೆದ ಹಣ್ಣುಗಳ ಸ್ಥಿತಿ ನೋಡಿ ರೈತರು ಕಂಗಾಲಾಗಿದ್ದಾರೆ. ರೈತರ ಬದುಕು ಮಳೆ ಬಂದರೂ ಕಷ್ಟ, ಬೆಳೆ ಬರದೇ ಇದ್ರೂ ಕಷ್ಟ. ಇಷ್ಟೆಲ್ಲ ನಷ್ಟವಾದರೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇತ್ತ ಸುಳಿದಿಲ್ಲ. ಯಾವೊಬ್ಬ ಜನಪ್ರತಿನಿಧಿಗಳು ರೈತರ ಸಂಕಷ್ಟಕ್ಕೆ ಸ್ಪಂದಿಸಿಲ್ಲ ಎಂಬ ಆರೋಪ ಕೇಳಿಬರ್ತಿದೆ. ನಮ್ಮದು ಕೊಣ್ಣೂರು ಗ್ರಾಮ ರೀ. ಈ ಮಲಪ್ರಭಾ ನದಿ ಪ್ರವಾಹಕ್ಕೆ ನಮ್ಮ ಬೆಳೆ ಎಲ್ಲ ಹಾಳಾಗಿ ಹೋಗ್ಬಿಟ್ಟೈತೆ ರೀ. ನಮ್ಮಲ್ಲಿ ಅತಿ ಹೆಚ್ಚು ಬೆಳೆದಂತಂದ್ರೆ ತೋಟಗಾರಿಕೆ ಬೆಳೆ ಆದಂಥ ಪ್ಯಾರ್ಲ. ಈ ಪ್ಯಾರ್ಲ ನಮ್ಗೆ ಬಹುವಾರ್ಷಿಕ ಬೆಳೆ. ಇದರಲ್ಲಿದ್ದ ನಾವು ಒಂದು ತುತ್ತು ಅನ್ನ ತಿಂತಿದ್ವಿ. ಈಗ ಅದೇನಾಗ್ಬಿಡುತ್ತೆ ಅಂತಂದ್ರೆ ಹೊಳಿಗೆ ಏನೂ ನಾವು ದಿಕ್ಕು ತಿಳ್ಸೋದಂಗೆ ಐತೆ. ಅಂದ್ರೇನು ರೀ, ಬೆಳೆದಂಥ ಬೆಳೆಗೂ ಬೆಳೆ ಹಾನಿ, ಗಿಡಗಳು ಹಾನಿ, ಏನೂ ಇಲ್ಲ. ಇವತ್ತು ಅದು ಏನು ಗಿಡ ಮತ್ತು ಅದನ್ನು ತೊಗೊಂಬಂದು ಕಡ್ದು ಅದನ್ನು ಸ್ವಚ್ಛ ಮಾಡೋ ಲೆಕ್ಕಕ್ಕೆ ಬಂದುಬಿಟ್ಟೈತೆ ರೀ. ಅಂದ್ರೇನು ರೀ, ರೈತರ ಬದುಕಂದ್ರೆ ಅದನ್ನು ಹೇಳುವಂಗಿಲ್ಲ, ಆ ಪರಿಸ್ಥಿತಿ ಆಗಿಬಿಡುತ್ತೆ. ಇವತ್ತು ನಾವು ಏನು ಮಾಡ್ಬೇಕಂದ್ರೆ ಊರು ಹಾಕೊಳ್ಳೋ ಒಂದು ಹೋದ್ ನೋಡ್ರಿ ರೈತರು. ಅಂದ್ರೆ ಆ ಪರಿಸ್ಥಿತಿ ಇದು ಮಿಕ್ಕಿ ಹೇಳೋವಂಥದ್ದು ಇದು. ಅಂದ್ರೆ ಒಬ್ಬ ರೈತನ ಬಾಳೆ ಅಲ್ರಿ ಇದು. ನಮ್ಮ ಕೊಂಡೂರು ಅಂತ ಬೆಳೆದಂಥ 2000 ರೈತರು ಅದಾರ. ಇದನ್ನು ಹೆಚ್ಚು ಕಡಿಮೆ ಕನಿಷ್ಠ 2000 ಎಕರೆ ಮೇಲೆ ನಮ್ಮ ಭೂಮಿ ಪ್ಯಾರ್ಲ ಇದ್ದಾರೆ. ಇದು ನಾವು ಹೊರ ರಾಜ್ಯಗಳು ಅಷ್ಟೇ ಅಲ್ಲ, ನಾವು ಈ ಗಲ್ಫ್ ಕಂಟ್ರಿಗಳಿಗೂ ನಾವು ಇದನ್ನು ಸಪ್ಲೈ ಮಾಡಿದ್ದು ಉದಾಹರಣೆ ಐತಿ. ಈಗ ಏನಾಗೈತೆ ಅಂದ್ರೆ ಎಲ್ಲಿ ಹೋಗಕ್ಕೆ ಬರ್ಲಂಗಾಗಿ ನಾವು ಇಲ್ಲೇ ಲೋಕಲ್ ಮಾರಕತ್ತೀವಿ. ಆ ಟೈಮ್ನಾಗ ಕರೋನಾ ಟೈಮ್ನಾಗ ನಾವು ಸಾಕಷ್ಟು ಹಾನಿಯಾಗಿದೆ ರೀ. ತೊಗೊಳ್ಳೋಂಥ ಪುಟ್ಟಿ 1000 ರೂಪಾಯಿ ಒಂದು ಫೈಬರ್ ಪುಟ್ಟಿ ಮಾರ್ತಿದ್ವಿ. ಈಗ ಅದನ್ನು 100 ರೂಪಾಯಿಗೂ ಕೇಳೋರು ದಿಕ್ಕಿಲ್ಲ. ಅಂಥದ್ರಾಗ ಈಗ ಅದು ಬಂದದ್ದು ಹೊಳಿಗೆ ಒಂಥರ ಏನು ಹಣ್ಣು ನೋಡಲಿಕ್ಕೆ ಬರೋಲ್ಲ, ಅಷ್ಟು ಹೊಲಸು ನಾರ್ತಾ ಇದೆ, ಅಷ್ಟು ಕೊಳೆತು ಹೋಗಿದೆ. ಮತ್ತು ಅದ್ರ ಒಳಗೆ ಬೇರೆ ಗಿಡನೂ ಏನಿದೆ, ಬೇರುಗಳು ಕೊಳೆತು ಗಿಡಗಳು ಒಣಗಿ ಹೋಗ್ತಾ ಇದ್ದೇವೆ. ಬಿಮ್ಸಿ ಕೋರಿಗಣ್ಣವರು. ನಿರಂತರ ಮಳೆ ಹಾಗೂ ಪ್ರವಾಹ ಅನ್ನೋ ರಕ್ಕಸ ರೈತರ ಬದುಕಿಗೆ ಕೊಳ್ಳಿ ಇಟ್ಟಿರುವುದಂತೂ ಸತ್ಯ. ಜಿಲ್ಲಾಡಳಿತ ಸರ್ಕಾರ ಈಗಲಾದರೂ ರೈತರ ನೆರವಿಗೆ ಬರಬೇಕಿದೆ. ಏನೋ ಒಂದಿಟ್ಟು ಆಗತ್ತಂತಂದ್ರೆ ಕೊರೋನಾ ಬಂತ್ರಿ. ಕೊರೋನಾ ಬಂದ ಸಂಬಂಧ ಅದು ಏನ್ರಿ ಹಾಕೋದು ಬಟ್ಟೆ ಮಾಡಿಗೆ ಆಗತ್ತಂತೇಳಿ ನಾವು ಏನು ಮಾಡ್ಕೊಂತಿದ್ವಿ. 200 ರೂಪಾಯಿ ಫೈಬರ್ ಮಾಡ್ತಿದ್ವಿ. ಈ ಫೈಬರ್ ಇಂದ ಖರ್ಚು ಎಲ್ಲ ಪೇಮೆಂಟ್ ಐತ್ರಿ. ಒಂದು ಆಳು ಬರ್ಬೇಕಾದ್ರೆ 300-400 ರೂಪಾಯಿ ಪಗಾರ ಪೇಮೆಂಟ್ ಐತ್ರಿ. ನಾವು ಮಾಡ್ಕೊಂಡು ಏನೋ ಒಂದು ಅವ್ರಷ್ಟು ಆಗಿ ಮಾಡ್ಕೊಂತಿದ್ವಿ. ಈಗ ಅದು ಇಲ್ಲ ಇದು ಇಲ್ಲ. ಬೆಂಗಳೂರಾಗನ ಜಾಸ್ತಿ ಅಂದ್ರೆ ಫೇರ್ಲ್ ರೀ. ಫೇರ್ಲ್ ಇದರಿಂದ ನಮ್ಮಲ್ಲಿ ಒಂದು ಏನೋ ಒಂದು ಜನ ಒಂದು ಬದುಕೊಂಡು ಹೋಗಿತ್ತು. ಇದನ್ನ ರೈತರಿಗೆ ಆಯಿತು ಅನುಕೂಲ ಆಗ್ತಿತ್ತು. ಇದು ಇಲ್ಲ
ಇದ್ರಾಗ ಒಂದು ಕರೋನಾ ಇದಂತಲೇ ರೈತರು ನಾವು ಆತ್ಮಹತ್ಯೆ ಆಗೋದು ಇದೇ ಉದ್ದೇಶಕ್ಕೆ ಹಿಂಗಾಗಿ ಆತ್ಮಹತ್ಯೆ ಆಗಿದ್ದಾರೆ ರೈತರ ಆತ್ಮಹತ್ಯೆ. ಇವು ಹಿಂಗೆ ಹಾಕೊಂತ ಹೋದ್ರೆ ವ್ಯವಸ್ಥೆ ಒಂದಿಲ್ಲ, ಹಿಂಗಾಗಿ ನಾವು ಬದುಕೋದು ಭಾಳ ಕಷ್ಟ ಆಗೈತೆ ರೀ. ಇವತ್ತಿನ ಒಂದು ದಿನ ಮಾತ್ರ ದಿನಂಪ್ರತಿ ಇದು ಹಣೆ ಬರ ಆಗಿಬಿಡುತ್ತೆ ನಮ್ದು. 2 ವರ್ಷ ಆಯ್ತು ಈ ರೀತಿ ಆಗೈತೆ. ಇದಕ್ಕೊಂದು ಸೂಕ್ತ ವ್ಯವಸ್ಥೆ ಸರ್ಕಾರ ನೋಡ್ಕೋಬೇಕನ್ನೆಲ್ಲ ಅಂದ್ರೆ ಮಾಡಿದ್ರೆ ಏನಾದ್ರು ಆಗಲಿ ರೈತರು ಬದುಕ್ತಾರೆ. ಸಿಕ್ಕಾಪಟ್ಟೆ ಸಾಲ ಮಾಡ್ಬೇಕಾಗುತ್ತೆ, ಸಾಲ ಮಾಡಿದ್ರೆ ಹರಿಯಂಗಿಲ್ಲ, ಸಾಲ ಹರಿಲಿಕ್ಕೆ ಅದಕ್ಕೂ ಮತ್ತೆ ಆ ಪರಿಸ್ಥಿತಿ. ಮಾರ್ಚ್ ಅಂದ್ರೆ ಹೊಲ ಹಿಡಿಯುವಂಥ ಪರಿಸ್ಥಿತಿಗಳು ಯಾರು ಇಲ್ಲ ಈಗ. ಕಂಟಿನ್ಯೂ ನಿಂತಾಗ್ಬಿಡ್ತಾರೆ. ಈಗ ಸುತ್ತಮುತ್ತ ಎಷ್ಟು ಎಕರೆದಲ್ಲಿ ಈ ಥರ ಪೇರಲ್ ಬೆಳೀತಾರೆ? ನಮ್ದು ಕನಿಷ್ಠ ಇಲ್ಲಿ 2000 ಎಕರೆ ಮಟ್ಟ ಆಗುತ್ತೆ ಸರ್. ಬರೀ ಕೊನ್ನೂರ ಅಷ್ಟೇ ಸರ್. ನಮ್ಮ ವಾಸನೆ ಭಾಳ ಕಡಿಮೆ ಇದೆ. ನಮ್ಮಲ್ಲಿ ಜನ ಭಾಳ ಜನ. ನಿಮ್ಮಲ್ಲಿ ಸುಮಾರು 2,000 ಎಕರೆ ಮಿನಿಮಮ್ ಅಂದ್ರೆ 2,000 ಆಗತ್ತೆ. ಮಿನಿಮಮ್ ಅಂದ್ರೆ ಕಡಿಮೆ ಆಗೋದು. ರೈತರಿಗೆ ಈ ಭಾಗದಾಗೆಲ್ಲ ರೈತರಿಗೆ ಸಮಸ್ಯೆ ಆಗೋದು ಹೆದ್ದಾರಿ ಹೆದ್ದಾರಿದು ಬಹಳ ಪ್ರಾಬ್ಲಮ್ ಐತೆ ಸರ್. ಹೆದ್ದಾರಿ ಕಿರಿಕಿ ಹೆದ್ದಾರಿ ಕಿರಿಕಿರಿ ನಾವೇನು ಕೇಳಕತ್ರಿ ಸರ್, ಏನಾಗ್ಬಿಡ್ತೈತ್ರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಏನ್ ಹೇಳ್ತಾರೆ ಸರ್, ನಾವು 1 ಲಕ್ಷ ಕ್ಯೂಸೆಕ್ಸ್ ನೀರು ಹೋಗುವಂತ ದಾರಿ ನಿರ್ಮಾಣ ಮಾಡಿದ್ದೀವಿ. ಅದ್ರಾಗ ಗದಗ ಜಿಲ್ಲೆಯಲ್ಲಿ ಹಲವೆಡೆ ಧಾರಾಕಾರ ಮಳೆ ಸುರಿಯುತ್ತಿದೆ. ನಿರಂತರ ಮಳೆಯಿಂದ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಮಾರನಬಸರಿ ಗ್ರಾಮದ ರೈತ ಮುತ್ತಪ್ಪ ಪೂಜಾರ್ ಜಮೀನಿನಲ್ಲಿ ಬೆಳೆದ ಬೆಳೆ ಸಂಪೂರ್ಣ ನಾಶವಾಗಿದೆ. ಗದಗ ಜಿಲ್ಲೆಯಲ್ಲಿ ಹಲವೆಡೆ ಧಾರಾಕಾರ ಮಳೆ ಸುರಿಯುತ್ತಿದೆ. ನಿರಂತರ ಮಳೆಯಿಂದ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವರುಣನ ರುದ್ರನರ್ತನಕ್ಕೆ ಶೇಂಗಾ ಕೊಳೆತಿದೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಮಾರನಬಸಿ ಗ್ರಾಮದ ರೈತ ಮುತ್ತಪ್ಪ ಪೂಜಾರ್ ಜಮೀನಿನಲ್ಲಿ ಬೆಳೆದ ಬೆಳೆ ಸಂಪೂರ್ಣ ನಾಶವಾಗಿದೆ. ಎಕರೆಗೆ 16,000 ರೂಪಾಯಿ ಖರ್ಚು ಮಾಡಿ ಶೇಂಗಾ ಬೆಳೆದರೆ ಮಳೆಯಿಂದ ಶೇಂಗಾ ಕೊಳೆತು ಹೋಗಿದೆ. ನೀರಿನಲ್ಲಿ ಕೊಳೆತು ಹಾನಿಯಾಗಿದ್ದ ಬೆಳೆಯನ್ನು ಕಿತ್ತು ಹಾಕುತ್ತಿದ್ದಾನೆ ರೈತ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ರೈತನ ಬದುಕು. ಸರ್ಕಾರ ಸೂಕ್ತವಾದ ಬೆಳೆ ಪರಿಹಾರ ನೀಡುವಂತೆ ರೈತ ಮನವಿ ಮಾಡಿದ್ದಾನೆ. ನಮಸ್ಕಾರ ಸರ್. ಹಿಂಗೆ ಮಾರನಬಸರಿ ಗ್ರಾಮದ ನಿವಾಸಿಯಾಗಿದ್ದು ನಾನು ಮುತ್ತಪ್ಪ ಪೂಜಾರ್ ಅಂಥೇಳಿ. ನನ್ನ ಹೊಲದಲ್ಲಿ ಅತಿರೇಕ ಮಳೆಯಾಗುವುದರಿಂದ ಶೇಂಗಾ ಹಾಕಿದ್ದೆ. ಅದು ಎಲ್ಲ ಕೊಳೆತು ಹೋಗಿದೆ. ಅದು ಎಕರೆಗೆ ಏನೂ ಇಲ್ಲ ಖರ್ಚು 8-9 ಸಾವಿರ ರೂಪಾಯಿ ಖರ್ಚು ಮಾಡಿದ್ದೇನೆ. ಆದ್ದರಿಂದ ಇವೆಲ್ಲ ಕಾಯಿಗಳು ಎಲ್ಲ ಕೊಳೆತು ಹೊಂಟವು. ಅದನ್ನು ಕಿತ್ತು ಬದಿಗೆ ಒಯ್ಯಕ್ಕೆ ನೋಡಿ ಸರ್. ಕಣ್ಣೀರು ಅದನ್ನೆಲ್ಲ ನೋಡಿ ನಮ್ಗೆ ಕಣ್ಣೀರು ಬರಾಕತ್ತೇವ್ರಿ ಸರ್. ನಮ್ಮ ಆ ಉದ್ದೇಶಕ್ಕೆ ಇದನ್ನೆಲ್ಲ ನೋಡ್ರಿ, ಇಲ್ಲಿ ಕಾಯಿ ನೋಡ್ರಿ, ಇಲ್ಲಿ ಆಗೈತಿ ಎಲ್ಲ ಕೊಳೆತು ಹೊಂಟೈತಿ.
ಮತ್ತೊಮ್ಮೆ ಮುಖ್ಯಾಂಶಗಳು. ಸೇತುವೆ ಕುಸಿತ ತಪ್ಪಿದ ಭಾರೀ ಅನಾಹುತ, ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳಿಂದ ಪರಿಶೀಲನೆ. ಕೆರೆಯಂತಾದ ಗದಗ ಜಿಲ್ಲೆಯ ರಸ್ತೆಗಳು, ಆದರ್ಶ ಗ್ರಾಮಕ್ಕೆ ದಾರಿಯೇ ಇಲ್ಲ, ಸಂಚಾರಕ್ಕೆ ಮಾರ್ಗವೇ ಇಲ್ಲ. ಮಳೆಗೆ ಕಂಗಾಲಾಗಿರುವ ರೈತ, ಬೆಂಕಿಗೆ ತುಪ್ಪ ಸುರಿದ ಕೇಂದ್ರ ಸರ್ಕಾರ, ಗದಗದ ಈರುಳ್ಳಿ ಬೆಳೆಗಾರರಿಗೆ ಕಂಟಕವಾದ ಕೇಂದ್ರದ ನೀತಿ. ಸತತ ಮಳೆಗೆ ಕಂಗಾಲಾದ ಪದವೀಧರ ರೈತರು, ವಕೀಲ ವೃತ್ತಿಗೆ ಗುಡ್ ಬೈ ಹೇಳಿದ್ದವರಿಗೆ ವರುಣನೇ ಕಂಟಕ. ಧಾರಾಕಾರ ಮಳೆಗೆ ಕೊಳೆತ ಶೇಂಗಾ, ಸಂಕಷ್ಟಕ್ಕೆ ಸಿಲುಕಿದ ಮಾರನಬಸರಿ ರೈತ. ಇವಿಷ್ಟು ಇಂದಿನ ಸುದ್ದಿಗಳು. ವಾರ್ತೆಗಾಗಿ ವೀಕ್ಷಿಸಿ ಏಷ್ಯನ್ ನ್ಯೂಸ್ ಗಜೇಂದ್ರಗಡ. ವಂದನೆಗಳು. Time for Sillison to break his duck. No! 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 Are you serious? स्लो इंटरनेट किसी को भी रावण बना दे.